ನಮಗೂ ಗೊತ್ತಿರಲಿಲ್ಲ. ನಾವು ಬಂಡೀಪುರ ಫಾರೆಸ್ಟ್ ಒಳಗಡೆ ಇಳಿದ್ರೇನೆ ಇಷ್ಟೊಂದು ಪ್ರಾಣಿಗಳು ಕಾಣಿಸುತ್ತೆ ಅಂದ್ಕೊಂಡಿದ್ವಿ. ಬಟ್ ಆನ್ ದಿ ವೇ ಹೋಗ್ತಾನೆ ಇಷ್ಟೊಂದು ಅನಿಮಲ್ಸ್ ಬರ್ತಾ ಇದೆ. ಹಾಯ್ ಬೆಳಗ್ಗೆನೆ ತುಂಬ ಫ್ರೆಂಡ್ಸ್, ಫ್ರೆಶ್ ನಮ್ಮನೆ ಆಗಿ ಫ್ಯಾಮಿಲಿ ಕಾಣಿಸ್ತಿದೆ ಲಾಗ್ಸ್ಗೆ ನೇಚರ್ ಮತ್ತು ನಿಮ್ಮೆಲ್ರಿಗೂ ಅನಿಮಲ್ಸು. ಸ್ವಾಗತ. ಇವತ್ತು ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು ಬೆಳಗಿನ ಜಾವ 4:15 ಗಂಟೆ. ತುಂಬ ಕತ್ಲಾಗಿದೆ, ತುಂಬಾ ಚಳಿ ಇದೆ ಡಿಸೆಂಬರ್ ಮಂತ್ ಅಂತೂ. ಈಗ ಗಂಟೆ 6:30. ನಾವು ಬಂಡೀಪುರ ಎಂಟ್ರೆನ್ಸಲ್ಲಿದ್ದೀವಿ. ನೋಡಿ ರೋಡ್ ಸೈಡಲ್ಲಿ ಎಷ್ಟೊಂದು ಪ್ರಾಣಿಗಳು ಕಾಣಿಸ್ತಾ ಇದೆ ಅಂತ. ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಇದು ಅರಣ್ಯ ತನಿಖಾ ಠಾಣೆ ಕೆಕ್ಕನಹಳ್ಳ ಅಂತ. ಅಲ್ಲಿ ಸ್ಟಾಪ್ ಮಾಡಿದ್ವಿ ನಾವು. ನೋಡಿ ಇಲ್ಲೆಲ್ಲ ಗುಬ್ಬಚ್ಚಿಗಳು ಓಡಾಡ್ತಾ ಇದೆ. ನಮ್ಮ ಸಿಟಿನಲ್ಲೆಲ್ಲ ಗುಬ್ಬಚ್ಚಿಗಳು ಕಾಣಿಸೋದೇ ಇಲ್ಲ. ನೋಡಿ ಅವಾಗ ತಾನೇ ಸೂರ್ಯೋದಯ ಆಗ್ತಾ ಇದೆ, ಮಂಜು ಇದೆ. ಜೊತೆಗೆ ಪ್ರಾಣಿಗಳೆಲ್ಲ ಎಷ್ಟು ಚೆನ್ನಾಗಿ ರೋಡ್ ಸೈಡಲ್ಲಿ ಕಾಣಿಸ್ತಾ ಇದೆ ಅಂದರೆ ಸಖತ್ ಖುಷಿ ಆಯಿತು ನೋಡೋಕ್ಕೆ. ನೋಡಿ ಇಲ್ಲಿ ಯಾವುದೋ ಚಿಕ್ಕದು ಕೆರೆ ಥರ ಇದೆ ನೋಡಿ, ಅಲ್ಲೆಲ್ಲ ಎಲಿಫೆಂಟ್ ಎಲ್ಲ ಓಡಾಡ್ತಾ ಇದೆ. ಮಾವುತ ಎಲ್ಲ ಅಲ್ಲೇ ಇದೆ. ಮೇ ಬಿ ಇದು ಸಾಕಿರೋ ಆನೆ ಅನಿಸುತ್ತೆ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಜಿಂಕೆಗಳೆಲ್ಲ ಹಾಗೆ ರೋಡ್ ಪಾಸ್ ಮಾಡ್ತಾಯಿತ್ತು. ನಾವು ಫ್ಯಾಮಿಲಿ ಎಲ್ಲ ಅಲ್ಲೇ ಇಳ್ಕೊಂಡು ಸ್ವಲ್ಪ ವ್ಯೂ ಪಾಯಿಂಟ್ ಇತ್ತು, ನೋಡ್ತಾ ಇದ್ವಿ. ನೋಡಿ ಇಲ್ಲೊಂದು ಎಲಿಫೆಂಟ್ ಬರ್ತಾ ಇದೆ ನೋಡಿ. ಸೊ ಹಾಗೆ ನಾವು ನೋಡ್ಕೊಂಡು ಅಂತೂ ಇಂತೂ ಊಟಿ ರೀಚ್ ಆದ್ವಿ. ಈಗ ನೋಡ್ತಾ ಇರೋದು ಊಟಿಯ ತುಂಬ ಫೇಮಸ್ ಪ್ಲೇಸ್ ಆದಂತಹ ದೊಡ್ಡ ಬೆಟ್ಟ. ಸಖತ್ ಚೆನ್ನಾಗಿದೆ. ಇದು ಶೂಟಿಂಗ್ ಸ್ಪಾಟ್. ಏನು ಕಾಣಿಸ್ತಾ ಇತ್ತು ಇಲ್ಲಿ ಗ್ಲಾಸ್ ಹೌಸ್ ಥರ. ಸೊ ಅದ್ರ ಮೇಲೆ ಹೋಗಿದ್ದೀವಿ ನಾವು. ಆ ಮೇಲಿಂದ ತೋರಿಸ್ತಾ ಇರೋಂಥ ವ್ಯೂ ಎಷ್ಟು ಚೆನ್ನಾಗಿ ಇದೆ ಅಂದರೆ ಫುಲ್ ಊಟಿನೇ ಶೂಟಿಂಗ್ ಸ್ಪಾಟ್ ಅಂತ ಹೇಳಬಹುದು. ನಾವು ಆಲ್ರೆಡಿ 8:30 ಆಗಿತ್ತು ಊಟಿ ರೀಚ್ ಆದಾಗ. ನೋಡಿ ಫುಲ್ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದೀವಿ. ನಾನು, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮಪ್ಪ, ನಮ್ಮ ಭಾವ, ಅಕ್ಕನ ಮಗಳು ಧನ್ಯಶ್ರೀ ಎಲ್ಲರೂ ಅಲ್ಲೇ ಇದ್ದೀವಿ. ನೋಡಿ ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಸಖತ್ತು ಚಳಿ ಅಂತೂ ಇತ್ತು. ಸೊ ಊಟಿ ಪ್ಲೇಸ್ ಏನು ಕೋಲ್ಡ್ ವೆದರ್ ಇತ್ತು ಅದನ್ನು ನಾವು ಚೆನ್ನಾಗಿ ಫೀಲ್ ಮಾಡಿದ್ವಿ, ಖುಷಿ ಆಯಿತು. ಸೊ ಈ ಸ್ಪಾಟಲ್ಲಿ ಎಷ್ಟು ಹೊತ್ತಿದ್ರು ಮತ್ತೆ ಹೋಗಬೇಕು, ವಾಪಸ್ ಹೋಗ್ಬೇಕಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಕ್ರೌಡ್ ಇದೆ, ತುಂಬ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸಖತ್ ಜನ ಇದ್ದಾರೆ. ನೋಡಿ ಇವಳು ನಮ್ಮ ಅಕ್ಕನ ಮಗಳು ಧನ್ಯಶ್ರೀ ಅಂತ. ಸೊ ಇವಳು ನಾನು ವ್ಲಾಗ್ಸ್ ಮಾಡುವಾಗೆಲ್ಲ ನನ್ನ ಜೊತೆಗೆ ಬರ್ತಾ ಇರ್ತಾಳೆ. ನಾನು ನನ್ನ ಅಕ್ಕನ ಮಗಳು ಇಬ್ಬರು ಜೊತೆಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲೋದ್ರೂ ಅವಳು ನಾನು ಜೊತೆಗೆ ಹೋಗ್ತಾ ಇರ್ತೀವಿ. ಸೊ ಆ ಪ್ಲೇಸ್ ಏನಿರುತ್ತೆ ಅದನ್ನು ನಾವು ಎಂಜಾಯ್ ಮಾಡ್ತೀವಿ. ಇದು ಕೆಳಗಡೆ ನೋಡಿ ವಾಕಿಂಗ್ ಝೋನು ಎಷ್ಟು ಚೆನ್ನಾಗಿದೆ ಅಲ್ವಾ. ಪ್ಯಾತ್ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಇದು ಏನು ಗ್ಲಾಸ್ ಹೌಸ್ ಇತ್ತು ಅದನ್ನೆಲ್ಲ ನೋಡಿಕೊಂಡು ದೊಡ್ಡ ಬೆಟ್ಟದಲ್ಲಿ ಸೊ ಹಾಗೆ ಕೆಳಗಡೆ ಬಂದ್ವಿ. ನಮ್ಮ ಅಕ್ಕನೂ ನೋಡಿ ಆ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದ್ದಾಳೆ. ಸೊ ತುಂಬ ಜನ ಓಡಾಡ್ತಾ ಇದ್ದಾರೆ ಅಲ್ಲೇ. ಮತ್ತು ನಾವು ಮೇಲ್ಗಡೆಯಿಂದ ಏನು ನೋಡಿದ್ವಿ ಆ ಸ್ಪಾಟಿಗೆ ಬರ್ತಾ ಇದ್ದೀವಿ. ಅವ್ರು ನಮ್ಮ ತಂದೆ, ನಮ್ಮ ಅಕ್ಕ, ನಾವು ಎಲ್ಲರೂ ಬರ್ತಾ ಇದ್ದೀವಿ. ಇಲ್ಲೆಲ್ಲ ಫಾರಿನರ್ಸ್ ಎಲ್ಲ ತುಂಬ ಜನ ಇದ್ದರು. ಸೊ ಅವ್ರೂ ಮಾತಾಡಿಸ್ಕೊಂಡು ಸೊ ಹೋಗ್ತಾ ಇದ್ವಿ. ನೋಡಿ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ. ಸ್ಪಾಟಲ್ಲಿ ಎಲ್ಲಿ ನೋಡಿದ್ರೂ ಗ್ರೀನರಿ ಇದೆ. ನಾವು ಇದಕ್ಕೆ ಫಿಲ್ಟರ್ ಹಾಕೋದೇ ಬೇಡ, ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಅವಾಗ ತಾನೇ ಸೂರ್ಯನ ಬೆಳಕು ಬರ್ತಾ ಇದೆ. ಸೊ ಅದ್ರ ಬೆಳಕಿಗೆ ಅಲ್ಲಲ್ಲೇ ಗ್ರೀನರಿ ಇರೋದ್ರಿಂದ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾವು ಅಲ್ಲೇ ಸುಮಾರು 1 ಕಿಲೋಮೀಟರ್ ಆಗುತ್ತೆ ಅಲ್ಲೇ ನಡೀತಾ ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡ್ವಿ. ನೋಡಿ ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಮಗಂತೂ ತುಂಬಾ ಖುಷಿ ಆಯಿತು. ಮತ್ತೆ ಆ ಜಾಗಕ್ಕೆ ಹೋಗಬೇಕು ಅಂತ ಖಂಡಿತ ಎಲ್ರಿಗೂ ಅನಿಸುತ್ತೆ. ಸೊ ನೀವೇನಾದರೂ ಊಟಿಗೆ ಹೋದರೆ ಈ ಜಾಗನ ಮಿಸ್ ಮಾಡ್ಕೋಬೇಡಿ. ದೊಡ್ಡ ಬೆಟ್ಟ ತುಂಬಾ ಚೆನ್ನಾಗಿದೆ ನೋಡಿ. ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀವಿ, ಅಕ್ಕಪಕ್ಕ ಸೈಡಲ್ಲಿ ಇರೋವಂಥ ಪ್ಲೇಸೇ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಫ್ಯಾಮಿಲಿ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಸೊ ನಾನು ವ್ಲಾಗ್ಸು ವೀಡಿಯೋಸ್ ಮಾಡಿಕೊಂಡು ಸೊ ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸೊ ಹೋದರೆ ಈ ಥರ ಅರ್ಲಿ ಮಾರ್ನಿಂಗ್ ಹೋಗಬೇಕು, ಯಾಕಂದರೆ ಸ್ವಲ್ಪ ಕ್ರೌಡೂ ಕಡಿಮೆ ಇರುತ್ತೆ. ನಾವು ನಿಧಾನವಾಗಿ ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ನಮ್ಮ ಅಕ್ಕನ ಮಗಳು ಹೋಗ್ತಾ ಇದ್ದಾಳೆ, ನಾವು ಅವ್ರ ಹಿಂದೆನೇ ಹೋಗ್ತಾ ಇದ್ವಿ. ಚೆನ್ನಾಗಿದೆ ಪ್ಲೇಸ್ ಎಲ್ಲ, ಸಖತ್ತಿದೆ, ಅಲ್ಟಿಮೇಟ್ ಆಗಿದೆ. ಸೊ ಊಟಿ ಅಂದರೆ ಇದ್ರ ಬಗ್ಗೆ ಹೇಳೋದೇ ಬೇಡ ಅಲ್ವಾ, ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾವು ಎಂಜಾಯ್ ಮಾಡಿಕೊಂಡು
ಆ ಪ್ಲೇಸಸ್ ಎಲ್ಲ ತುಂಬಾ ಖುಷಿಯಿಂದ ಬಂದ್ವಿ. ಈ ಪ್ಲೇಸ್ ನೋಡೋಷ್ಟರಲ್ಲಿ ಟೈಮ್ ಆಗಲೇ 10 ಗಂಟೆ ಆಗೋಗಿತ್ತು. ಎಲ್ರಿಗೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ನಾವು ಮನೆಯಿಂದನೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ವಿ. ನೋಡಿ ಅಲ್ಲೇ ನಾವು ಕೂತ್ಕೊಂಡು ಒಂದು ಪ್ಲೇಸಲ್ಲಿ ಮನೆಯವರೆಲ್ಲ ತಿಂಡಿನ ತಿಂದ್ಕೊಂಡು ಮತ್ತೆ ಬೇರೆ ಪ್ಲೇಸ್ನ ನೋಡೋಕ್ಕೆ ಹೊರಟ್ವಿ. ನೆಕ್ಸ್ಟ್ ನಾವು ಯಾವ್ಯಾವ ಪ್ಲೇಸ್ಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬಾಯ್ ಬಾಯ್.